ಮಕ್ಕಳಿಗೆ ಓದಿನ ಮೇಲೆ ಆಸಕ್ತಿ ಬೆಳೆಸೋದು, ಓದುವ ಹವ್ಯಾಸ ಮೂಡಿಸೋದು ಹೇಗೆ ಗೊತ್ತಾ? ಮಕ್ಕಳ ಜ್ಞಾನ ಆಸಕ್ತಿ ತಣಿಸುವ, ಅವರಿಗೆ ಪೂರಕವೂ ಪ್ರೇರಕವೂ ಆಗಬಲ್ಲ ಪುಸ್ತಕಗಳನ್ನು ಓದುವಂತೆ ಹುರಿದುಂಬಿಸೋದು ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಮಕ್ಕಳಿಗೆ ಓದಿನ ಮೇಲೆ ಆಸಕ್ತಿ ಬೆಳೆಸೋದು ಹೇಗೆ? ನಿಮ್ಮ ಮಕ್ಕಳಲ್ಲಿ ಓದುವ ಹವ್ಯಾಸ ಮೂಡಿಸೋದು ಹೇಗೆ? ಪೋಷಕರು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸೋದು ತುಂಬಾ ಮುಖ್ಯ. ನಮ್ಮನ್ನು ನೋಡಿಯೇ, ನಮ್ಮ ನುಡಿಯನ್ನ ಕೇಳಿಯೇ ಮಕ್ಕಳು ಹಲವು ಹವ್ಯಾಸಗಳನ್ನ ಕಲಿಯುತ್ತವೆ. ಇಂದಿನ ಪೋಷಕರು ತಾವು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಮಕ್ಕಳಿಗೆ ಓದಿ ಎಂದು ಗದರಿಸ್ತಾರೆ. ತಾವು ಧಾರಾವಾಹಿಯ ಎದುರು ಕುಳಿತು ಮಕ್ಕಳಿಗೆ ಹೋಂವರ್ಕ್ ಮಾಡಿ ಎಂದು ಸೂಚಿಸುತ್ತಾರೆ. ಅದು ಅಷ್ಟು ಸರಳವಲ್ಲ. ಪುಸ್ತಕಗಳು ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆ ತರಲಿವೆ ಎಂಬುದನ್ನು ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿ ಹೇಳಬೇಕು. ಅವುಗಳಿಂದ ಬದುಕಿಗೆ ಎಷ್ಟು ದೊಡ್ಡ ಕೊಡುಗೆ ಸಿಗಲಿದೆ, ನಮ್ಮ ಸಂವೇದನೆಗಳು ಹೇಗೆ ಸೂಕ್ಷ್ಮಗೊಳ್ಳಲಿವೆ ಎಂಬುದನ್ನು ಅವರ ಅರಿವಿಗೆ ಬರುವಂತೆ ನಾವು ಸರಳವಾಗಿ ತಿಳಿಸಬೇಕು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಕೋಟ್ಗಳನ್ನು ಮಕ್ಕಳಿಗೆ ಹೇಳೋದ್ರಿಂದ ಅವರು ಪುಸ್ತಕಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ಹೆಚ್ಚು ಹೆಚ್ಚು ಓದಿದಂತೆ ಹೆಚ್ಚು ಹೆಚ್ಚು ಜ್ಞಾನ ಪಡೆಯುತ್ತೀಯ. ಇದನ್ನ ಪ್ರಮುಖವಾಗಿ ಹೇಳಬೇಕು. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ನಮ್ಮಲ್ಲಿ ಗಾದೆಯೇ ಇದೆ. ಕಾಲು ಭಾಗ ನಾವು ಓದಿದ್ರೆ 3/4 ಭಾಗ ಬುದ್ಧಿಯನ್ನ ನಾವು ಸಂಪಾದಿಸ್ತೇವೆ. ಜ್ಞಾನ ವೃದ್ಧಿಯಾಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಲು ಕಲಿಬೇಕು. ಓದು ಮಕ್ಕಳಲ್ಲಿ ಕಲ್ಪನೆಗಳ ಶಕ್ತಿಯನ್ನ ಹೆಚ್ಚಿಸುತ್ತೆ. ಒಂದೊಂದು ಪುಸ್ತಕವೂ ಕೂಡ ಒಂದೊಂದು ಅನ್ವೇಷಣೆಗೆ ತೆಗೆಸಿಕೊಟ್ಟ ಟಿಕೆಟ್ಗಳಂತೆ. ಹೀಗಾಗಿ ಮಕ್ಕಳಿಗೆ ಪುಸ್ತಕ ಓದುವ ರೂಢಿ ಬೆಳೆಸಿ. ಓದಿನಿಂದ ನೀನು ಟಿಕೆಟ್ ಇಲ್ಲದೆ ಪ್ರಯಾಣಿಸಬಹುದು. ಮಕ್ಕಳಿಗೆ ಈ ವಿಷಯವನ್ನ ಹೇಳಬೇಕು. ಪುಸ್ತಕಗಳನ್ನ ಓದುವುದು, ವಿಶ್ವವನ್ನ ಸುತ್ತೋದು ಎರಡೂ ಕೂಡ ಒಂದೇ. ಟಿಕೆಟ್ ಖರೀದಿಸದೆ ಇಡೀ ವಿಶ್ವವನ್ನ ಕೇವಲ ಪುಸ್ತಕಗಳ ಮೂಲಕವೇ ನೋಡಬಹುದು ಎಂಬುದನ್ನ ಅವರಿಗೆ ಅರ್ಥವಾಗುವಂತೆ ಹೇಳಿ. ಅದರಿಂದ ಮಕ್ಕಳಲ್ಲಿ ಒಂದು ಕುತೂಹಲ ಮೂಡುತ್ತೆ. ಅವರು ಪುಸ್ತಕಗಳತ್ತ ಆಕರ್ಷಿತರಾಗ್ತಾರೆ. ಇಂದಿನ ಓದುಗ ನಾಳೆಯ ನಾಯಕ. ಓದು ಮಕ್ಕಳಲ್ಲಿ ಒಂದು ನಾಯಕತ್ವ ಗುಣವನ್ನ ಹುಟ್ಟುಹಾಕುತ್ತೆ. ಅವರಲ್ಲಿ ಬಲಿಷ್ಠವಾದ ಬುದ್ಧಿಶಕ್ತಿಯನ್ನ ಸೃಷ್ಟಿಸುತ್ತೆ. ಬಲಿಷ್ಠವಾದ ಬುದ್ಧಿಶಕ್ತಿ ಅವರ ಮೇಲೆ ಧನಾತ್ಮಕ ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಮಕ್ಕಳಿಗೆ ಓದುವ ರೂಢಿಯನ್ನ ಬೆಳೆಸಬೇಕು. ಪುಸ್ತಕ ನಿನ್ನ ಕೈಯಲ್ಲಿಯೇ ಹಿಡಿದ ನಿನ್ನ ಕನಸು. ಪುಸ್ತಕಗಳಿಗೆ ಪವಾಡ ಸೃಷ್ಟಿಸುವ ಶಕ್ತಿ ಇದೆ. ಒಂದು ಪುಟ ಓದಲು ಆರಂಭಗೊಳಿಸಿದ್ರೆ ಅದು 10 ಪುಟಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವ ತಾಕತ್ತಿದೆ. ಅವು ನಾವು ನಮ್ಮ ಕೈಯಲ್ಲಿಯೇ ಹಿಡಿದ ನಾಳೆಯ ಕನಸುಗಳು ಎಂಬುದನ್ನ ಮರಿಬಾರದು. ಓದಲು ಒಂದು ಬಾರಿ ಆರಂಭಿಸಿದ್ರೆ ನೀನು ಅಂದಿನಿಂದ ಸರ್ವ ಸ್ವತಂತ್ರ. ಓದು ಎಂಬುದೇ ಒಂದು ಸಬಲೀಕರಣ. ಮಕ್ಕಳು ಸ್ವತಂತ್ರವಾಗಿ ಕಲಿಯಲು ಆರಂಭಿಸ್ತಾರೆ, ಬೆಳೆಯಲು ಆರಂಭಿಸ್ತಾರೆ. ಅವರ ಕಲ್ಪನೆಯ ಮಟ್ಟ ಬೇರೆಯದ್ದೇ ಎತ್ತರಕ್ಕೆ ಹೋಗುತ್ತೆ. ಹೀಗಾಗಿ ಓದು ಅವರಿಗೆ ವ್ಯಸನವಾಗುವಂತೆ ನೋಡಿಕೊಳ್ಳಿ. ಪುಸ್ತಕಕ್ಕಿಂತ ಪ್ರಾಮಾಣಿಕ ಸ್ನೇಹಿತರಿಲ್ಲ. ಪುಸ್ತಕ ನಮಗೆ ಸ್ನೇಹಿತನಾಗಿ, ಶಿಕ್ಷಕನಾಗಿ, ಮನರಂಜಕನಾಗಿ ಪಾತ್ರ ನಿರ್ವಹಿಸುತ್ತೆ. ಹೀಗಾಗಿ ಪುಸ್ತಕ ಓದುವ ರೂಢಿಯನ್ನ ಬೆಳೆಸಿದಲ್ಲಿ ಅವರಿಗೆ ಒಬ್ಬ ಅದ್ಭುತ ಗೆಳೆಯನನ್ನ ಪರಿಚಯಿಸಿದಂತೆ. ಯಾವಾಗ ಬೇಕಾದ್ರೂ ತೆರೆದು ನೋಡಬಲ್ಲ ಉಡುಗೊರೆ. ನೀವು ಯಾರಿಗೆ ಏನೇ ಗಿಫ್ಟ್ ಕೊಡೋದಾದ್ರೂ ನೀವು ಪುಸ್ತಕವನ್ನೇ ಗಿಫ್ಟ್ ಆಗಿ ಕೊಡಿ. ನಿಮ್ಮ ಮಗುವಿನ ಬರ್ತ್ಡೇ ಇದ್ದಲ್ಲಿ ಉಡುಗೊರೆಯಾಗಿ ಪುಸ್ತಕ ಕೊಡಿ. ಸಣ್ಣ ಸಣ್ಣ ಸಾಧನೆಗಳನ್ನು ಮಾಡಿದಾಗ ಅವರಿಗೆ ಪೂರಕವಾಗುವಂತಹ ಹಾಗೂ ಪ್ರೇರಕವಾಗುವಂತಹ ಪುಸ್ತಕಗಳನ್ನು ನೀಡಿ. ಇದರಿಂದ ಮಕ್ಕಳು ಓದಿನ ಗುಂಗಿಗೆ ಹೋಗ್ತಾರೆ. ಹೀಗೆ ಪುಸ್ತಕಗಳು ನಿಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ, ಹೊಸತನಕ್ಕೆ, ತಮ್ಮನ್ನು ತಾವು ತೆರೆದುಕೊಳ್ಳುವುದಕ್ಕೆ, ನಾಯಕತ್ವದ ಗುಣ ಬೆಳೆಯುವುದಕ್ಕೆ ಸಹಾಯಕವಾಗಿ ನಿಲ್ಲುತ್ತೆ. ಓದು ಅವರಿಗೆ ಒಂದು ವ್ಯಸನವಾಗುವಂತೆ ನೋಡಿಕೊಳ್ಳಬೇಕಾಗಿರುವುದು ನಿಮ್ಮ ಕೈಯಲ್ಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.